ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಥಾಜ್ಞಾನ ಚಾನೆಲ್ಗೆ ಸುಸ್ವಾಗತ. ಈ ಸುಂದರ ಪ್ರಕೃತಿಯನ್ನು ಒಮ್ಮೆ ನೋಡಿ. ಹರಿಯುವ ನದಿಗಳು, ಹಸಿರು ಹೊದ್ದ ಬೆಟ್ಟಗಳು, ಮುಂಜಾನೆಯ ಹಕ್ಕಿಗಳ ಈ ಇಂಚರ, ಇವೆಲ್ಲವೂ ಸೃಷ್ಟಿಯ ಒಂದು ಭಾಗ. ಪುರಾಣಗಳು ಹೇಳುವಂತೆ ಈ ಭೂಮಿ ಸುಮ್ಮನೆ ಸೃಷ್ಟಿಯಾಗಿಲ್ಲ. ಈ ಬ್ರಹ್ಮಾಂಡದ ಪ್ರತಿ ಕಣದಲ್ಲೂ ಭಗವಂತನ ಚೈತನ್ಯವಿದೆ. ಆದರೆ ಸೃಷ್ಟಿ ಎಂದ ಮೇಲೆ ಅದಕ್ಕೊಂದು ಅಂತ್ಯವೂ ಇರಲೇಬೇಕು. ಹಗಲು ಮುಗಿದು ರಾತ್ರಿಯಾದಂತೆ ಪ್ರತಿ ಕಲ್ಪದ ಅಂತ್ಯದಲ್ಲೂ ಒಂದು ಮಹಾಪ್ರಳಯ ಕಾದಿರುತ್ತದೆ. ಇಂದು ನಾವು ಎದುರಿಸುತ್ತಿರುವ ಕಲಿಯುಗದಲ್ಲಿ ಮನುಷ್ಯ ಪ್ರಕೃತಿಯ ಮೇಲೆ ಮಾಡುತ್ತಿರುವ ದಾಳಿಗಳನ್ನು ನೋಡಿದರೆ ಆ ಪ್ರಳಯ ದೂರವಿಲ್ಲ ಎನಿಸುತ್ತದೆ. ಆದರೆ ಭೂಮಿಯ ರಕ್ಷಣೆ ಭಗವಂತನ ಹೊಣೆ. ಧರ್ಮ ಯಾವಾಗ ಅಪಾಯದಲ್ಲಿರ್ತದೋ, ಜ್ಞಾನ ಯಾವಾಗ ನಾಶದ ಅಂಚಿಗೆ ಬರುತ್ತದೋ, ಅಂದು ಭಗವಂತನು ಯಾವುದೋ ಒಂದು ರೂಪದಲ್ಲಿ ಭೂಮಿಗೆ ಇಳಿದು ಬರುತ್ತಾನೆ. ಇಂದು ನಾವು ಕೇಳಲಿರುವುದು ಮಹಾವಿಷ್ಣುವಿನ ಮೊದಲ ಅವತಾರ, ಮಾನವ ಕುಲವನ್ನು ಪ್ರಳಯದಿಂದ ರಕ್ಷಿಸಿದ ಅದ್ಭುತವಾದ ಆಧ್ಯಾತ್ಮಿಕವಾದ ಕತೆ. ಸೃಷ್ಟಿ ನಿರಂತರವಲ್ಲ, ಅದು ಚಕ್ರದಂತೆ ತಿರುಗುತ್ತಿರುತ್ತದೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಈ 4 ಯುಗಗಳು ಸೇರಿ ಒಂದು ಮಹಾಯುಗವಾಗ್ತದೆ. ಇಂತಹ 71 ಮಹಾಯುಗಗಳು ಉರುಳಿದರೆ ಅದನ್ನು ಒಂದು ಮನ್ವಂತರ ಎಂದು ಕರೆಯುತ್ತಾರೆ. ಪ್ರತಿ ಮನ್ವಂತರಕ್ಕೂ ಒಬ್ಬೊಬ್ಬ ಮನು ಅಧಿಪತಿ. ಹೀಗೆ 14 ಮನ್ವಂತರಗಳು ಸೇರಿ ಒಂದು ಕಲ್ಪ ರೂಪುಗೊಳ್ಳುತ್ತದೆ. ಕಲ್ಪದ ಅಂತ್ಯದಲ್ಲಿ ಜಗತ್ತಿಗೆ ಪ್ರಳಯ ಬರುವುದು ಅನಿವಾರ್ಯ. ಅದೇ ಪ್ರಳಯದ ಸಮಯದಲ್ಲಿ ಈ ಕಥೆ ಆರಂಭವಾಗುತ್ತದೆ. ಕೃತಮಾಲಾ ನದಿಯ ಪವಿತ್ರ ತೀರದಲ್ಲಿ ಒಬ್ಬ ಮಹಾನ್ ರಾಜರ್ಷಿ ತಪಸ್ಸು ಮಾಡುತ್ತಿದ್ದನು. ಅವನೇ ಸತ್ಯವ್ರತ ಚಕ್ರವರ್ತಿ. ಅತ್ಯಂತ ಧರ್ಮನಿಷ್ಠ ಮತ್ತು ಕರುಣಾಮಯನಾಗಿದ್ದನು. ಬ್ರಾಹ್ಮಣರಿಗೂ ಋಷಿಗಳಿಗೂ ಗೌರವ ಕೊಡುವವನು. ಹೀಗೆ ಒಂದು ದಿನ ಸಂಧ್ಯಾ ವಂದನೆ ಮುಗಿಸುವ ವೇಳೆಯಲ್ಲಿ ಅರ್ಘ್ಯ ನೀಡಲು ನದಿಯಿಂದ ನೀರು ತೆಗೆದುಕೊಂಡನು. ಆ ನೀರಿನೊಳಗೆ ಒಂದು ಪುಟ್ಟ ಮೀನು ಕಾಣಿಸಿತು. ಅತೀ ಸಣ್ಣದು, ಅಸಹಾಯಕವಾಗಿ ಚಡಪಡಿಸುತ್ತಾ ಇತ್ತು. ನೀರನ್ನು ಮರಳಿ ನದಿಗೆ ಬಿಡಲು ಹೋಗುತ್ತಿದ್ದಾಗ ಆ ಮೀನು ಮಾತಾಡಿತು. ರಾಜನೇ, ನನ್ನನ್ನು ಬಿಟ್ಟು ಬಿಡಬೇಡ, ದೊಡ್ಡ ಮೀನುಗಳು ನನ್ನನ್ನು ತಿಂದು ಬಿಡುತ್ತವೆ ಎಂದು. ಮೀನಿನ ಮಾತು ಕೇಳಿ ಸತ್ಯವ್ರತನ ಹೃದಯ ಕರಗಿತು. ಕರುಣೆಯಿಂದ ಅದನ್ನು ತನ್ನ ಕಮಂಡಲದಲ್ಲಿ ಇಟ್ಟನು. ಆದರೆ ಬೆಳಗಾಗದರೊಳಗೆ ಆ ಪುಟ್ಟ ಮೀನು ಕಮಂಡಲವನ್ನೇ ತುಂಬಿತು. ರಾಜ ಬಂದು ನೋಡಿದಾಗ ಮೀನು, ರಾಜ, ಈ ಜಾಗ ನನಗೆ ಸಾಲದು ಎಂದಿತು. ಆಗ ರಾಜನು ಮೀನನ್ನು ದೊಡ್ಡ ಪಾತ್ರೆಯಲ್ಲಿ ಇಟ್ಟನು. ಆದರೆ ಅದು ಕೂಡ ತುಂಬಿತು. ಇದರಿಂದ ಚಿಂತೆಗೆ ಒಳಗಾದ ರಾಜನು ಕೊನೆಗೆ ಅದನ್ನು ಒಂದು ಚಿಕ್ಕ ಸರೋವರಕ್ಕೆ ಬಿಟ್ಟನು. ಆದರೆ ಆ ಮೀನು ಅಲ್ಲಿಯೂ ಬೆಳೆಯಿತು. ಕೊನೆಗೆ ಸಮುದ್ರಕ್ಕೆ ಬಿಡಲು ಹೊರಟಾಗ ಮೀನು ಹೇಳಿತು, ಕರುಣಾಳು ರಾಜನೇ, ದೊಡ್ಡ ಮೀನುಗಳಿಂದ ನನ್ನನ್ನು ರಕ್ಷಿಸು ಎಂದು. ಆ ಮೀನು ಮತ್ತೆ ಒಂದು ದಿನದಲ್ಲಿ 100 ಯೋಜನ ವಿಸ್ತಾರ ಬೆಳೆಯಿತು. ಆಗ ರಾಜನು ಇದು ಸಾಮಾನ್ಯವಲ್ಲ ಎಂದು ತಿಳಿದು ಕುತೂಹಲದಿಂದ ತನ್ನ ತಪಸ್ಸಿನ ಶಕ್ತಿಯಿಂದ ಮತ್ತು ಜ್ಞಾನದಿಂದ ಇದು ಏನಿರಬಹುದು ಯೋಚಿಸಲು ಅವನಿಗೆ ಸತ್ಯ ಅರಿವಾಯಿತು. ಇದು ಸ್ವತಃ ಮಹಾವಿಷ್ಣುವೇ ಎಂದು. ಆ ಕ್ಷಣವೇ ಮೀನು ರೂಪಾಂತರಗೊಂಡು ಶಂಖ, ಚಕ್ರ, ಗದಾ, ಪದ್ಮಧಾರಿಯಾದ ನಾರಾಯಣನು ದರ್ಶನ ನೀಡಿದನು. ನಾರಾಯಣನು ಆಗ ಸತ್ಯವ್ರತನನ್ನು ಕುರಿತು, ರಾಜ, ಸತ್ಯವ್ರತನೇ, 7ನೆಯ ದಿನ ಜಗತ್ತಿಗೆ ಪ್ರಳಯ ಬರುತ್ತದೆ. ಸಮುದ್ರ ಉಕ್ಕಿ 3 ಲೋಕಗಳನ್ನು ಮುಳುಗಿಸುತ್ತದೆ. ಆಗ ನೀನು ಒಂದು ದಿವ್ಯ ನೌಕೆಯಲ್ಲಿ ಸಪ್ತ ಋಷಿಗಳು, ಗಿಡಮರಗಳ ಬೀಜಗಳು, ಸಕಲ ಜೀವಿಗಳ ಪ್ರತಿನಿಧಿಗಳೊಂದಿಗೆ ಪ್ರವೇಶಿಸಬೇಕು ಎಂದು.
7ನೇ ದಿನ ಅಂದ್ರೆ ನಿಗದಿತ ದಿನ ಆಕಾಶ ಕಪ್ಪಾಯಿತು. ಭಯಂಕರ ಮಳೆ, ಸಮುದ್ರ ಉಕ್ಕಿ ಭೂಮಿ ಮುಳುಗಿತು. ಅಷ್ಟರಲ್ಲಿ ಒಂದು ದಿವ್ಯ ನೌಕೆ ಕಾಣಿಸಿತು. ನೌಕೆಯನ್ನು ಏರಿದ ಸತ್ಯವ್ರತ ಅಗಾಧ ಗಾತ್ರದ ಸ್ವರ್ಣಮಯ ಮತ್ಸ್ಯನು ಗೋಚರವಾಯಿತು. ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿ ನೌಕೆಯನ್ನು ಮೀನಿನ ಕೋಡಿಗೆ ಕಟ್ಟಿದನು. ಮತ್ಸ್ಯರೂಪಿ ಭಗವಂತನು ಪ್ರಳಯ ಜಲದಲ್ಲಿ ವಿಹರಿಸುತ್ತಾ ಎಲ್ಲರನ್ನೂ ರಕ್ಷಿಸಿದನು. ಪ್ರಳಯದ ಮಧ್ಯೆ ಭಗವಂತನು ಸತ್ಯವ್ರತನಿಗೆ ಆತ್ಮಜ್ಞಾನವನ್ನು ಉಪದೇಶಿಸಿದನು. ಇದೇ ಮುಂದೆ ಮತ್ಸ್ಯಪುರಾಣವಾಯಿತು. ಈ ಸಂದರ್ಭದಲ್ಲಿ ಇನ್ನೊಂದು ಮಹತ್ವದ ಘಟನೆ ನಡೆಯಿತು. ವೇದೋದ್ಧಾರ, ಹಯಗ್ರೀವ ಸಂಹಾರದ ರೋಚಕ ಕಥೆ. ಬ್ರಹ್ಮದೇವನಿಗೆ ಸೃಷ್ಟಿ ಕಾರ್ಯವನ್ನು ಮಾಡಿ ಸುಸ್ತಾಗಿತ್ತು. ಆ ದಿನ ಕಲ್ಪದ ಅಂತ್ಯದ ಸಮಯ. ಬ್ರಹ್ಮದೇವನಿಗೆ ಆಕಳಿಕೆ ಬಂದು ನಿದ್ರೆಗೆ ಜಾರಿದನು. ಬ್ರಹ್ಮನು ನಿದ್ರಿಸುವಾಗ ಅವನ ಬಾಯಿಯಿಂದ ಪವಿತ್ರವಾದ 4 ವೇದಗಳು ಹೊರಬಂದವು. ಜಗತ್ತಿನ ಸಮಸ್ತ ಜ್ಞಾನದ ಮೂಲವಾದ ಈ ವೇದಗಳನ್ನು ಕಂಡ ಕೂಡಲೇ ಅಲ್ಲಿಯೇ ಹೊಂಚು ಹಾಕುತ್ತಿದ್ದ ಹಯಗ್ರೀವಾಸುರ ಎಂಬ ದೈತ್ಯನು ಅವುಗಳನ್ನು ಕದ್ದು ಬಿಟ್ಟನು. ವೇದಗಳಿಲ್ಲದೆ ಜಗತ್ತು ಅಂಧಕಾರಕ್ಕೆ ಸರಿಯಿತು. ಜ್ಞಾನವೇ ಇಲ್ಲದಿದ್ದರೆ ಸೃಷ್ಟಿ ಹೇಗೆ ಸಾಧ್ಯ? ಹಯಗ್ರೀವನು ಆ ವೇದಗಳನ್ನು ಹಿಡಿದು ಸಮುದ್ರದ ಆಳದಲ್ಲಿರುವ ಪಾತಾಳ ಲೋಕದಲ್ಲಿ ಅಡಗಿಕೊಂಡನು. ಯಾರೂ ತನ್ನನ್ನು ಅಲ್ಲಿ ತಲುಪಲಾರರು ಎಂಬ ಅಹಂಕಾರ ಅವನಲ್ಲಿತ್ತು. ಆದರೆ ಭಗವಂತನಿಗೆ ಅಸಾಧ್ಯವಾದುದು ಯಾವುದಿದೆ? ಮಹಾವಿಷ್ಣುವು ದಿವ್ಯವಾದ ಮತ್ಸ್ಯ ಮೀನು ರೂಪ ಧರಿಸಿ ಸಮುದ್ರದ ಆಳಕ್ಕೆ ಇಳಿದನು. ಅಲೆಗಳ ಅಬ್ಬರದ ನಡುವೆ ಸಮುದ್ರದ ತಳದಲ್ಲಿ ಅಡಗಿದ್ದ ಹಯಗ್ರೀವನನ್ನು ಪತ್ತೆ ಹಚ್ಚಿದನು. ಭಗವಂತನಿಗೂ ಅಸುರನಿಗೂ ಭೀಕರ ಯುದ್ಧ ನಡೆಯಿತು. ಅಂತಿಮವಾಗಿ ಮತ್ಸ್ಯರೂಪಿ ವಿಷ್ಣುವು ಹಯಗ್ರೀವನನ್ನು ಸಂಹರಿಸಿ ಅವನ ಸೆರೆಯಲ್ಲಿದ್ದ ವೇದಗಳನ್ನು ರಕ್ಷಿಸಿದನು. ಮರಳಿ ಬಂದ ವೇದಗಳನ್ನು ವಿಷ್ಣುವು ಎಚ್ಚರಗೊಂಡ ಬ್ರಹ್ಮದೇವನಿಗೆ ಒಪ್ಪಿಸಿದನು. ಅಲ್ಲಿಗೆ ಕತ್ತಲೆ ದೂರವಾಗಿ ಮತ್ತೆ ಜ್ಞಾನದ ಬೆಳಕು ಹರಡಿತು. ಅದಕ್ಕೆ ಮತ್ಸ್ಯಾವತಾರವನ್ನು ವೇದೋದ್ಧಾರಕ ಅವತಾರ ಎಂದು ಕರೆಯಲಾಗುತ್ತದೆ. ನೋಡಿದಿರಲ್ಲವೇ ಶ್ರೋತೃಗಳೇ, ಅಂದು ಆ ಪುಟ್ಟ ಮೀನು ಬೆಳೆದು ಮಹಾನ್ ಮತ್ಸ್ಯವಾದಂತೆ ನಮ್ಮಲ್ಲಿರುವ ಸಣ್ಣ ಭಕ್ತಿ ಮತ್ತು ಧರ್ಮದ ಹಾದಿ ನಮ್ಮನ್ನು ಸಂಸಾರವೆಂಬ ಪ್ರಳಯದಿಂದ ರಕ್ಷಿಸುತ್ತದೆ. ಅಹಂಕಾರದ ಹಯಗ್ರೀವ ಅಡಗಿದರೂ ಜ್ಞಾನದ ವೇದಗಳನ್ನು ರಕ್ಷಿಸುವ ಭಗವಂತ ನಮ್ಮೊಂದಿಗಿದ್ದಾನೆ. ನೆನಪಿಡಿ, ಜಗತ್ತು ಮುಳುಗಿದರೂ ಧರ್ಮ ಮುಳುಗದು. ದೋಣಿ ಅಲೆದಾಡಿದರೂ ದೇವನು ಕೈಬಿಡನು. ಮತ್ಸ್ಯರೂಪಿ ನಾರಾಯಣನ ಕೃಪೆ ಎಲ್ಲರ ಮೇಲಿರಲಿ. ಧನ್ಯವಾದಗಳು. ನಿಮಗೆ ಈ ಕತೆ ಇಷ್ಟವಾದರೆ ಕಥಾಜ್ಞಾನ ಚಾನೆಲ್ನು ಲೈಕ್ ಮಾಡಿ, ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರೆಯದಿರಿ. ಇಂತಹ ಇನ್ನಷ್ಟು ಪುಣ್ಯ ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.